Hi guys, welcome back to Pranati Vlogs. So ಗಾಳಿ ಬಂದಿದೆ ಆ ಕಡೆಯಿಂದ. ವೆಲ್ಕಮ್ ಬ್ಯಾಕ್ ಟು ಪ್ರಣತಿ ವ್ಲಾಗ್ಸ್. ನಾನು ಇವತ್ತೇನು ವ್ಲಾಗ್ ಹಾಕ್ತಿದ್ದೀನಿ ಅಂದರೆ ಒಂದು ರ್ಯಾಂಡಮ್ ವ್ಲಾಗ್. 15 ಡೇಸಿಂದ ಏನೇನು ಶೂಟ್ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನೆಲ್ಲ ಹಾಕ್ತಿದ್ದೀನಿ. ಸೊ ಒಂದು ವೀಡಿಯೋಯಿಂದ ಇನ್ನೊಂದು ವೀಡಿಯೋಕ್ಕೆ ಯಾವುದೇ ಥರದ ಲಿಂಕ್ ಇರೋಲ್ಲ, ಕಂಟಿನ್ಯೂಟಿ ಇರೋಲ್ಲ. ಸೊ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಪ್ಲೀಸ್. ಸೊ ಅಷ್ಟೇ, ನೋಡ್ಕೊಂಬನ್ನಿ. ಸೊ ನಾನು ತೋಟಕ್ಕೆ ಬಂದಿದ್ದೆ. ಸೊ ಇವು ನೋಡಿದೆ ಆಯಿತಾ, ಇದು ಗೊಬ್ಬರದ ಹೂವು ಅಂತೀವಿ ನಾವು. ಇಲ್ಲಿ ಬಿಟ್ಟಿದೆ, ಎಷ್ಟು ಕಡೆ ಬಿಟ್ಟಿದೆ ಗೊತ್ತಾ. ಮತ್ತು ಇಲ್ಲಿ ಕಾಣಿಸ್ತೀವಿ, ಇರಿ ಒಂದು ನಿಮಿಷ. ಅಲ್ಲೂ ಬಿಟ್ಟಿದೆ, ಅಲ್ಲೂ ನೋಡಿ, ಅಲ್ಲಿ. ಹಾಂ, ಇದು ಇವಾಗ ನೋಡಿ, ಇಲ್ಲಿ ಆ್ಯಂಡ್ ಅಲ್ಲಿ ಝೂಮಲ್ಲಿ ತರಿಸ್ತೀನಿ, ಅಲ್ಲಿ. ಮತ್ತು ಅಲ್ಲೂ ಒಂದು ಕಡೆ ಇದೆ, ಬಟ್ ಅದು ಎಷ್ಟು ಕಾಣಿಸ್ತಿಲ್ಲ. ಸಿ, ಆ್ಯಂಡ್ ಅಲ್ಲೂ ಬಿಟ್ಟಿದೆ, ಅಲ್ಲಿ ದೂರದಿಂದ ಸಕ್ಕತ್ತಾಗಿ ಕಾಣಿಸ್ತಿದೆ. ಬಟ್ ನನ್ನ ಫೋನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ಇದು ಬಿಟ್ಟಿದೆ ನೋಡಿ, ಇಲ್ಲೂ ಬಿಟ್ಟಿದೆ, ಅಲ್ಲಿ ತೋರಿಸ್ತೀನಿ. ಮತ್ತು ಇಲ್ಲೂ ಬಿಟ್ಟಿದೆ, ಸಕ್ಕತ್ತಾಗಿ ಕಾಣಿಸ್ತಿದೆ. ಇಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ಫುಲ್ ಒಂದು ಕಡೆ ನಿಂತ್ಕೊಂಡು ವೀಡಿಯೋ ಮಾಡಿದ್ರೆ ಸಕ್ಕತ್ತಾಗಿ ಕಾಣಿಸ್ತಿದೆ. ಅಲ್ಲೊಂಚೂರಿದೆ, ಅಲ್ಲಿ ಅಲ್ಲಿ ಸಕ್ಕತ್ತಾಗಿ ಕಾಣಿಸ್ತಿದೆ. ಹಾಯ್. ಸೊ ಇವತ್ತು ನಮ್ಮ ಮನೆಗೆ, ನಮ್ಮ ತೋಟಕ್ಕೆ ಕೆಲ್ಸಕ್ಕೆ ಬಂದಿದೆ. ಸೊ ಅದಕ್ಕೆ ಅವ್ರಿಗೆ ಕಾಫಿ ಕೊಡೋಕೆ ಹೋಗ್ತಾಯಿದ್ದೀನಿ. ನಾನು ಒಬ್ಬಳೇ ಹೊರಟು ನಿಂತಿದ್ದೆ. ನನ್ನ ತಮ್ಮ ನಾನು ಬರ್ತೀನಿ ಅಂತ ಅವನು ಬರ್ತಿದ್ದಾನೆ. ಇವಾಗ ಇಬ್ಬರು ಸೇರಿ ಹೋಗ್ತಿದ್ದೀವಿ. ಹಾಯ್ ಗೈಸ್. ಸೊ ಏನಂದರೆ, ನಮ್ಮಪ್ಪ ಇವಳನ್ನ ಕರ್ಕೊಂಬಂದರು ಆಯಿತಾ, ತೋಟಕ್ಕೆ ಮೇಯ್ಸೋಕ್ಕಂತ. ನನಗೆ ಸ್ಕೂಟಿಯಲ್ಲಿ ಬಕೆಟ್ ಮತ್ತು ಪೈಪ್ ಥರ ಕೇಳಿದ್ರು. ಏನಕ್ಕೆ ಅಂದರೆ ಟ್ಯಾಕ್ಟ್ರು ತೊಳೆಯೋಕ್ಕೆ. ಸೊ ಅಲ್ಲಿ ತೊಳೆದಾಯ್ತು ಅನ್ಸುತ್ತೆ. ಸೊ ಆಯಿತಾ, ಇವಳನ್ನ ಹಾಗೆ ಸ್ಕೂಟಿ ತೊಗೊಂಬಂದು ಪೈಪು ಬಕೆಟೆಲ್ಲ ತೊಗೊಂಬಂದೆ ಆಯಿತಾ. ಇವಳನ್ನ ಅಲ್ಲಿ ಬಿಟ್ಟಿದ್ದಾರೆ ಆಯಿತಾ, ಮೇಯ್ಕೊ ಅಂತ. ಕಟ್ಟಿರಲಿಲ್ಲ, ಮೇಯ್ಕೊ ಅಂತ ಬಿಟ್ಟಿದ್ರು. ಅವಳು ಅಲ್ಲಿ ಹೋಗಿದ್ದಾಳೆ. ಆಮೇಲೆ ನಾನು ಇಲ್ಲಿ ಜಟ್ಟು ಹಾಕಿದ್ದಾರೆ ನೋಡಿ, ಇಲ್ಲೆಲ್ಲ ಜಟ್ಟು ಹಾಕಿದ್ದಾರೆ. ಆ ಜಟ್ಟಲ್ಲಿ ನೆನ್ಕೊಂಬಂದ್ಬಿಟ್ಟು ಇವನ್ನ ಇಲ್ಲಿ ಕರ್ಕೊಬಂದು ಕಡಾಕಿದ್ದೀನಿ. ಎಷ್ಟು ಗೋಳೆ ಕೊಂತಾಳೆ ಗೊತ್ತಾ. ನನ್ನ ನೋಡಿದರೆ ಓಡೋಗೋದು, ಆಚೆ ಈಚೆ ಹೋಗೋದು, ಕೈಗೆ ಸಿಗಲ್ಲ ನನಗೆ. ಅಷ್ಟು ಆಟಾಡಿಸ್ತಾಳೆ ನನ್ನ ಕಂಡ್ರೆ. ಹಾಯ್ ಗೈಸ್, ಇವಾಗ ಸೀನ್ ಏನಂದರೆ, ನಾನು ಪಾಸ್ತಾ ಮಾಡ್ತಿದ್ದೀನಿ ಆಯಿತಾ. ಏನಕ್ಕೆ ಅಂದರೆ ನಂಗೆ ಹೆವಿ ಹೊಟ್ಟೆ ಹಸಿವಾಗ್ತಿದೆ ಆಯಿತಾ. ಇವಾಗ ರಾತ್ರಿ 8 ಗಂಟೆ. ಸೊ ನಂಗೆ ಹೆವಿ ಹೊಟ್ಟೆ ಹಸಿವಾಗ್ತಿದೆ. ಮನೇಲಿ ಯಾರೂ ಇಲ್ಲ ಆಯಿತಾ. ಪಪ್ಪ, ಅಮ್ಮ, ನನ್ನ ತಮ್ಮ 3 ಜನನೂ ಇಲ್ಲ ಆಯಿತಾ. ಅವ್ರು 3 ಜನನೂ ನಮ್ಮಮ್ಮನ ಅಜ್ಜಿ ಮನೆಗೆ ಹೋಗಿದ್ದಾರೆ ಆಯಿತಾ. ಸೊ ಅಲ್ಲಿ ಒಂದು ಮದುವೆ ಇದೆ ಮಾರ್ಚಲ್ಲಿ, ಅದಕ್ಕೆ ಇವಾಗ ಒಂದು ವಿಸಿಟ್ ಹಾಕ್ಬರೋಣ ಅಂತ ಹೋಗಿದ್ದಾರೆ. ಸೊ ನಂಗೆ ಹಸಿವಾಗ್ತಿತ್ತು, ಹೊಟ್ಟೆ ತುಂಬ ಹಸಿವಾಗ್ತಿತ್ತು ಆಯಿತಾ. ಸೊ ಅದಕ್ಕೆ ನಾನು ಪಾಸ್ತಾ ಮಾಡ್ಕೊತಿದ್ದೀನಿ. ಪಾಸ್ತಾ ಸೊ ಅಲ್ಲಿ ಪಾಸ್ತಾ ಬಾಯ್ಲ್ ಮಾಡೋಕ್ಕಿಟ್ಟಿದ್ದೀನಿ. ನೀರು ತುಪ್ಪ ಹಾಕಿ
ಅದಕ್ಕೆ ಸ್ವಲ್ಪನೇ ಇದ್ದಿದ್ದಾಯ್ತಾ ಪಾಸ್ತಾ. ಸೊ ಅದನ್ನು ಹಾಕಿ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ರೈಸ್ಗೆ ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು 5 ನಿಮಿಷ ಬೆಂದರೆ ರೈಸ್ ಆಗುತ್ತೆ ಆಯಿತಾ. ಸೊ ಇವಾಗ ಒಂದು 5-6 ತಿಂಗಳಿಂದ ಆಯಿತಾ ನಮ್ಮ ಮನೇಲಿ ಕುಕ್ಕರಲ್ಲಿ ಇಡೋದು ಕಡಿಮೆ, ನಾವು ಕುಕ್ಕರಲ್ಲಿ ಅನ್ನ ಮಾಡೋದು ಕಡಿಮೆ ಆಯಿತಾ. ಇವಾಗ ನಮಗೆ ಇಡ್ಲಿ ಪಾತ್ರೆಯಲ್ಲಿ ಮಾಡಿ ಅದೇ ಚೆನ್ನಾಗಿ ಅನಿಸ್ತಿದೆ ಕುಕ್ಕರಲ್ಲಿ ಮಾಡೋದಕ್ಕಿಂತ. ಸೊ ಅದಕ್ಕೆ ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಸೊ ಏನಂದರೆ ಇವಾಗ ಪಾಸ್ತಾ ಬಾಯ್ಲ್ ಆಗ್ತಿದೆ, ನೀವು ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಸ್ವಲ್ಪ ಸಾಲ್ಟ್ ಚೂರೇ ಸಾಲ್ಟ್ ಇಲ್ಲಿ ರೈಸ್ ಇಟ್ಟಿದ್ದೆಲ್ಲ ಆಗಿದೆ, ರೈಸ್ ಆಗಿದೆ. ಆಫ್ ಮಾಡ್ತೀನಿ. ಇಲ್ಲಿ ಆಫ್ ಮಾಡೋದಾಯ್ತು. ಅಯ್ಯೋ ಬಗ್ಗಂತು ಏನಂತ ಗೊತ್ತಾಗ್ತಿಲ್ಲ, ಬಗ್ಗಂತು ಏನೋ ಮೇ ಬಿ ಗ್ಯಾಸ್ ಆಫ್ ಆಗಿ ಲೇಟ್ ಆಯಿತು ಅನಿಸುತ್ತೆ, ಅದಕ್ಕೆ ಬಗ್ಗಂತು. ಸೊ ಇದನ್ನ ಇವಾಗ ನಾನು ಸಿಮ್ಮಲ್ಲಿ ಇಟ್ಕೊಳ್ತೀನಿ. ಪಾಸ್ತಾನ ಸಿಮ್ಮಲ್ಲಿ ಇಟ್ಕೊಂಡ್ರೆ ಇಲ್ಲಿ ಮಸಾಲೆ ಎಲ್ಲ ಬೇಗ ಬೇಯುತ್ತೆ. ಸಿಮ್ಮಲ್ಲಿ ಇಟ್ಟಿದ್ವಿ. ಇದು ಸ್ವಲ್ಪ ಚಾಟ್ ಮಸಾಲ ಹಾಕ್ತೀನಿ. ಚಾಟ್ ಮಸಾಲ ಸ್ವಲ್ಪ ಹಾಕ್ತೀನಿ, ಸ್ವಲ್ಪ ಸ್ವಲ್ಪ ಹಾಕ್ತೀನಿ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಆಯಿತಾ. ಬಟ್ ನಾನು ಸ್ವಲ್ಪ ಹಾಕ್ತೀನಿ. ಖಾರದ ಪುಡಿ ಹಾಕ್ತೀನಿ. ಖಾರದ ಪುಡಿ ಸ್ವಲ್ಪ. ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ. ಗರಂ ಮಸಾಲ ಏನು ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ, ಸುಮ್ಮನೆ ಸಿಪ್ಪಕ್ಕಿರೋದ ಹಾಕ್ತಿದ್ದೀನಿ ಆಯಿತಾ. ನೆಕ್ಸ್ಟು ಸ್ವಲ್ಪ ಬ್ಲ್ಯಾಕ್ ಸಾಸ್, ಸೋಯಾ ಸಾಸ್ ಹಾಕ್ತಿದ್ದೀನಿ. ಸೋಯಾ ಸಾಸ್ ಇದು ಯಾಕೆ ಈ ಕಲರ್ ಇದೆ ಅಂದರೆ ಸ್ವಲ್ಪ ಸೋಯಾ ಸಾಸ್ ಜಾಸ್ತಿ ಆಯಿತು ಆಯಿತಾ, ಅದಕ್ಕೆ ಸ್ವಲ್ಪ ಡಾರ್ಕ್ ಆಗಿದೆ. ಹಂಗೆ ಇವಾಗ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ, ಸ್ವಲ್ಪ ದೊಡ್ಡಕ್ಕೆ ಹೆಚ್ಚಿದ್ದೀನಿ, ಚೆನ್ನಾಗಿ ಸಿಗಲಿ ಬಾಯಿಗೆ ಅಂತ. ಸೊ ಕ್ಯಾರೆಟು ತುರಿದಾಕ್ಬೇಕಾಯ್ತಾ. ನಿಮ್ಗೆ ಯಾವ ಥರ ತರಕಾರಿ ಬೇಕು ಹಾಕೋಬೋದು, ಬಟ್ ನನಗೆ ಸೋಂಬೇರಿತನ ಹಾಕೋಣಗೆ ಯಾವನು ತುರಿತಾನೆ ಅಂತ, ಅದಕ್ಕೆ ನಾನು ಜಸ್ಟ್ ಇದು ಹಾಕ್ಕೊಂಡಿದ್ದೀನಿ, ಆನಿಯನ್ ಅಷ್ಟು. ಫೈನಲಿ ಇದು ಹಿಂಗಾಗಿದೆ. ಇವಾಗ ತಟ್ಟೆಗೆ ಹಾಕೊಂಡು ತಿನ್ನೋದು ಅಷ್ಟೇ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಒತ್ತಿ. ಥ್ಯಾಂಕ್ ಯು ಸೋ ಮಚ್.